ಸಿಂಪಲ್ ರಾಜಕಾರಣಿ ಅಂತಲೇ ಮನೆ ಮಾತಾಗಿದ್ದ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಸ್ವಕ್ಷೇತ್ರದ ತಿಪಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಡಿಸಿಎಂ ಪರಮೇಶ್ವರ್, ಮಾಜಿ ಸಿಎಂ ಬಿಎಸ್ವೈ ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದರು. ಗುರುವಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಹಿರಿಯ ನಾಯಕ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಿಧಿವಶ. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬಿಸಿ ನಾಗೇಶ್ ಅಂತ್ಯಕ್ರಿಯೆ. ರಾಜ್ಯ ರಾಜಕಾರಣದಲ್ಲಿ ನಾಗೇಶಣ್ಣ ಅಂತಾನೆ ಅತ್ಯಂತ ಜನಪ್ರಿಯರಾಗಿದ್ದ ಮಾಜಿ ಶಿಕ್ಷಣ ಸಚಿವ ಹಿರಿಯ ಬಿಜೆಪಿ ನಾಯಕ ಬಿಸಿ ನಾಗೇಶ್ ಇನ್ನಿಲ್ಲ. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಾಯಕ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ನೇರವಾಗಿ ತುಮಕೂರಿಗೆ ತರಲಾಗಿತ್ತು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ರಫೀಕ್ ಅಹಮದ್, ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಸೇರಿದಂತೆ ನೂರಾರು ಗಣ್ಯರು ಮತ್ತು ಅಭಿಮಾನಿಗಳು ಕಣ್ಣೀರಿಡುತ್ತಾ ಅಂತಿಮ ನಮನ ಸಲ್ಲಿಸಿದ್ರು. ಜಿಲ್ಲಾಡಳಿತದ ಪರವಾಗಿ ಡಿಸಿ ಹಾಗೂ ಎಸ್ಪಿ ಅವರು ಕೂಡ ಪುಷ್ಪ ನಮನ ಸಲ್ಲಿಸಿದ್ರು. ಅವರು ಒಳ್ಳೆ ಕುಟುಂಬದಲ್ಲಿ ಶ್ರೀಮಂತ ಕುಟುಂಬ ಇದ್ರೂ ಕೂಡ ಅವರು ನಡ್ಕೊಂಡಿದ್ದ ರೀತಿ ಸಾಮಾನ್ಯ ಜನತರ. ಅವರು ಬೆಂಗಳೂರಿಗೆ ಯಾವತ್ತೂ ಟ್ರೈನಲ್ಲೇ ಹೋಗ್ತಿದ್ದು, ನಮ್ಮೂ ಕೂಡ ಕಾರ್ಯ ಹಾಕೋದಕ್ಕೆ ನೀವು ಟ್ರೈನಲ್ಲಿ ಬನ್ನಿ ಅಂತ ಅಷ್ಟು ಸಿಂಪ್ಲಿಸಿಟಿ. ABP ಮುಖಾಂತರ ಅವರು ಪಾದಾರ್ಪಣೆ ಮಾಡಿ ಶಾಸಕರಾಗಿ 2 ಬಾರಿ ಸಚಿವರಾಗಿ, ಅದು ವಿಶೇಷವಾಗಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರುವಂಥದ್ದು. ಮತ್ತು ಕಾರ್ಯಕರ್ತರು ಹೆಂಗಿರಬೇಕು ಅನ್ನೋದು, ಇವತ್ತೆಲ್ಲ ದುಡ್ಡಿನ ಮೇಲೆ ನಡೀತಿರೋ ಒಂದು ಇದರಲ್ಲಿ ಕಾರ್ಯಕರ್ತರು ಹೆಂಗಿರಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ಟಂಥವ್ರು, ಅವರು ಸ್ವತಃ ಫಾಲೋ ಮಾಡಿದಂಥವ್ರು ತಮ್ಮ ಕೃತ್ಯದ ಮುಖಾಂತರ. ಅದರಿಂದ ಆ ವ್ಯಕ್ತಿಗೆ ಇವತ್ತು ನಿಧನ ಹೊಂದಿರೋದು ಎಲ್ಲರಿಗೂ ಕೂಡ, ಪಕ್ಷಕ್ಕೆ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಮತ್ತು ಅಪಾರ ಸಂಖ್ಯೆಯ BJP ಕಾರ್ಯಕರ್ತರಿಗೆ ಮತ್ತು ವಿಶೇಷವಾಗಿ ಅವ್ರ ಕುಟುಂಬದವರಿಗೆ, ಅವ್ರ ಮಗ ವಿಶ್ವದೀಪ್ ಮತ್ತು ಅವರ ತಂಗಿ ಎಲ್ಲರೂ ಇದ್ದಾರೆ, ಅವರಿಗೆ ದೇವರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ. ತುಮಕೂರಿನ ಬಳಿಕ ಪಾರ್ಥಿವ ಶರೀರವನ್ನ ಅವರ ರಾಜಕೀಯ ಕರ್ಮಭೂಮಿ ತಿಪಟೂರಿನ ಸ್ವಗೃಹಕ್ಕೆ ಕೊಂಡೊಯ್ಯಲಾಯಿತು. ತಿಪಟೂರಿಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಹಾಗೂ ಮಾಜಿ ಸಚಿವ JC ಮಧುಸ್ವಾಮಿ ಅವರು ಪಾರ್ಥಿವ ಶರೀರಕ್ಕೆ ನಮಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇಷ್ಟು ಬೇಗ ಒಬ್ಬ ಪ್ರಾಮಾಣಿಕ ಒಡನಾಡಿಯನ್ನ ಕಳೆದುಕೊಳ್ಳುತ್ತೇವೆ ಎಂದು ನಿರೀಕ್ಷಿಸಿರಲಿಲ್ಲ ಎಂದು ಭಾವುಕರಾದ್ರು. ಸರಳ ಸಜ್ಜನಿಕೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಯಾವಾಗಲೂ ನಗುನಗ್ತಾ ಆನಂದವಾಗಿ ಇದ್ದಂತಹ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ಅವ್ರ ಕುಟುಂಬ ಮಾತ್ರ ಅಲ್ಲ, ಅವರ ಬಂಧು ಬಳಗ 16,000 ಜನ ಕಣ್ಣೀರಾಗ್ತಾ ಇದ್ದಾರೆ. ವಿಧಿಯ ಆಟ. ಕಳೆದ 2 ತಿಂಗಳಿಂದ ಭಾಳ ಸಫರ್ ಮಾಡಿದ್ರು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸ್ನೇಹಿತ ನಾಗೇಶ್ ಅವರು ಹೋಗಿರೋದು ನಮ್ಗೆ ಅತ್ಯಂತ ದುಃಖನ ನೀಡಿದೆ. ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿತ್ತು ಇದು ಭಾಳ ದಿವಸ ಉಳಿಯೋ ವಸ್ತು ಅಲ್ಲ ಅಂಥೇಳಿ, ಆದರೂ ಇಷ್ಟು ಬೇಗ ಹೋಗ್ತಾರೆ ಅಂತ ತಿಳ್ಕೊಂಡಿರಲಿಲ್ಲ. ನಾನು ಒಂದು 10-12 ದಿವಸದಿಂದ ಇಲ್ಲಿ ಬಂದು ಅವ್ರ ಮಗನ ಹತ್ರ ಮಾತಾಡೋಗಿದ್ದೆ. ಚೆನ್ನಾಗಿದ್ದಾರೆ ಅಂಥೇಳಿ ಹೇಳಿದ್ದನ್ನು ನಾನು ನಂಬ್ಕೊಂಡು ಅವ್ರನ್ನ ಮತ್ತೋಗಿ ನೋಡಲಿಲ್ಲ. ದುರದೃಷ್ಟವಶಾತ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರ ತಿಪಟೂರಿನಲ್ಲಿದ್ದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಜಿಲ್ಲಾಡಳಿತದಿಂದ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಂತ್ಯಕ್ರಿಯೆ ಸ್ಥಳವನ್ನ ಕುಟುಂಬಸ್ಥರೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಲಾಗುತ್ತೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಶ್ರೀ ಬಿಸಿ ನಾಗೇಶ್ ಸರ್ ನಿಧನ ಆಗಿದ್ದಾರೆ. ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗಲೇ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಸರ್ಕಾರದ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ನಮಗೆ ಆದೇಶ ಬಂದಿದೆ. ತಿಪ್ಟೂರಲ್ಲಿ ಎಲ್ಲ ಸಿದ್ಧತೆಗಳು ಕೂಡ SP ಅವರು ಮತ್ತು AC ತಿಪ್ಟೂರು ಅವರು ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಅವರು ಫ್ಯಾಮಿಲಿ ಜೊತೆ ನಾನು ಮಾತಾಡಿದೆ. ಅವರು ತಿಪ್ಟೂರಿಗೆ ಹೋಗಿ
ಚರ್ಚೆ ಮಾಡಿ ತದನಂತರ ಹೇಳ್ತೀವಿ ಅಂತ ಅವರು ಹೇಳಿದ್ದಾರೆ. ಶಾಸಕರಾಗಿ ಜನರ ಸೇವೆ, ಸಚಿವರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ, ಅಧಿಕಾರದಲ್ಲಿದ್ದರೂ ಸರಳ ಜೀವನ ಇದೇ ಬಿಸಿ ನಾಗೇಶ್ ಅವರ ಬದುಕಿನ ಹೆಗ್ಗುರುತು. ಜನರ ನಡುವೆ ಇದ್ದ ನಾಯಕ ಎಂದು ಜನರ ಕಣ್ಣೀರಿನ ನಡುವೆ ಕೊನೆಯ ಪಯಣಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ತಿಪಟೂರಿನ ಜನರ ಮನಸ್ಸಿನಲ್ಲಿ ಸದಾ ಉಳಿಯುವಂತಹ ಸರಳ ಸಜ್ಜನಿಕೆಯ ಬದುಕಿನಿಂದ ಜನಮಾನಸದಲ್ಲಿ ಉಳಿದಿದ್ದಾರೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.